ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಅನಿತಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ 3 ಜನದ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನಾವು ಹೇಗೆ 3 ಜನದ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಯಾರ್ಯಾರು ಅಂದರೆ ಫಸ್ಟ್ ತ್ರಿಷಂದು, ಎರಡನೇದು ಸುಪ್ರೀತ್ ಗೌಡಂದು, ಮೂರನೇ ಬರ್ತ್ಡೇ ಬಂದು ಪೂರ್ಣಿ ಅಕ್ಕಂದು, 9, 12, 14 ಫಸ್ಟ್ ಬರ್ತ್ಡೇ ತ್ರಿಷಂದು. ಸೊ ತ್ರಿಷಾ ಇಲ್ಲೇ ಇದ್ಲು ಅಂತೇಳಿ ಅಕ್ಕ ಇಲ್ಲಿಗೆ ಬಂದಿದ್ದರು. ಅವಳಿಗೆ ಬಟ್ಟೆ ನಿನ್ನೆ ತೊಗೊಳಕ್ಕಾಗಿರಲಿಲ್ಲ, ಏನೋ ಬ್ಯುಸಿ ಇದ್ದರು ಅಂತ ಹೇಳಿ ಇವತ್ತು ಬಟ್ಟೆ ತೊಗೊಳ್ಳೋಣ ಅಂತೇಳಿ ನಮ್ಮ ಮನೆಗೆ ಅಕ್ಕ ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ಬಟ್ಟೆ ತೊಗೊಬರೋದಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಅಕ್ಕನಿಗೆ ವೆಸ್ಟರ್ನ್ ವೇರಲ್ಲೇ ಬೇಕಿತ್ತು. ಟ್ರೆಡಿಷ್ನಲ್ ವೇರ್ ಎಲ್ಲ ಹಬ್ಬಗಳಲ್ಲಿ ನಾರ್ಮಲ್ ಟೈಮಲ್ಲೂ ಈಗ ಜಾಸ್ತಿ ಅವಳಿಗೆ ಟ್ರೆಡಿಷ್ನಲ್ ವೇರಲ್ಲೇ ತೆಗ್ದಿದ್ರಂತೆ. ಸೊ ಹಾಗಾಗಿ ಅವಳಿಗೆ ಜೀನ್ಸ್ ಸ್ಕರ್ಟ್, ಜೀನ್ಸ್ ಟಾಪ್ ಆ ಥರದ್ರಲ್ಲಿ ನೋಡ್ತಾಯಿದ್ರು, 1 ಪೀಸ್ ಸೆಟ್ ಆ ಥರದ್ರಲ್ಲಿ ನೋಡ್ತಾಯಿದ್ರು. ಸೊ ಇಲ್ಲಿ ನೋಡಿದ್ರೆ ಅಲ್ಲಿ ಯಾವುದೂ ಸಿಗ್ತಾನೂ ಇರಲಿಲ್ಲ. ಫುಲ್ ಎಲ್ಲ ಟ್ರೆಡಿಷ್ನಲ್ ಹಳೇ ಡಿಸೈನಲ್ಲೇ ಫುಲ್ ಮಿಡ್ಡಿ ಟಾಪ್ ಆ ಥರನೇ ತೋರಿಸ್ತಾಯಿದ್ರು. ಆಮೇಲೆ ಅವಳು ಫುಲ್ಲು ಸಣ್ಣ, ಅವಳಿಗೆ ಅವಳ ಪರ್ಸ್ನಾಲಿಟಿಗೆ ಹೇಗೆ ಅಂದರೆ ಸ್ವಲ್ಪ 1 ಪೀಸ್ ಡ್ರೆಸ್ಸೇ ಸೂಟ್ ಆಗ್ತಿದ್ದಿತ್ತು. ಸೊ ಹಾಗಾಗಿ ಅದಕ್ಕೆ ಆ ಥರದ್ದೇ ನೋಡೋಣ ಅಂತೇಳಿ ನೋಡ್ತಿದ್ವಿ. ಬಟ್ ಆದರೆ ಅಲ್ಲಿ ಯಾವುದೂ ಅಷ್ಟೊಂದು ಸಿಗ್ತಾನೇ ಇರಲಿಲ್ಲ. ಜೀನ್ಸ್ ನಿಕ್ಕರ್ ಆ ಥರದ್ದೆಲ್ಲ ಸಿಗ್ತಾಯಿತ್ತು. ಅವಳಿಗೆ ಹೆಂಗೆ ಅಂದರೆ ಫುಲ್ ಕಾಲೆಲ್ಲ ಸಣ್ಣ. ಸೊ ಆದರೆ ಅವಳ ಪರ್ಸ್ನಾಲಿಟಿಗೆ ಸೂಟೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ 1 ಪೀಸಲ್ಲೇ ನೋಡ್ತಿದ್ವಿ. ನನಗೆ ಫಸ್ಟ್ ಅಂಗಡಿಯಲ್ಲಿ ಅಷ್ಟೊಂದು ಲೈಕೇ ಆಗಲಿಲ್ಲ. ಫುಲ್ ಹಳೆ ಡಿಸೈನ್ಸ್ಗಳೇ ಇತ್ತು. ಸೊ ಹಾಗಾಗಿ ನೋಡೋಣ ಅಂಥೇಳಿ 2ರಿಂದ 3 ಪೀಸ್ ಏನೋ ತೆಗ್ಸಿ ನೋಡಿದ್ವಿ. ಬಟ್ ಅವಳು ನಮಗೆ ಲೈಕೇ ಆಗಲಿಲ್ಲ ಅವಳಿಗೆ. ಆಮೇಲೆ ಕ್ಲಾತು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂಥೇಳಿ ನೆಕ್ಸ್ಟ್ ಅದೇ ಅಂಗಡಿಯಲ್ಲಿ ನಾನೊಂದು ಪೋಸ್ಟ್ ಕೊಟ್ಟು ಅವ್ರು ಬಟ್ಟೆ ತೊಗೋತಾಯಿದ್ರೆ ನಾನೊಂದು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ. ಆ ಅಂಗಡಿಯಲ್ಲಿ ಅಕ್ಕಂಗೆ ಈಗ ತೋರಿಸ್ತಾ ಇದ್ದಾರಲ್ಲ ಆ ಬ್ರೌನ್ ಕಲರ್ ಮತ್ತು ವೈಟ್ ಟಾಪ್ ಇರೋದು ಇಷ್ಟ ಆಯಿತು. ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನೊಂದು 2 ಪೀಸ್ ನೋಡೋಣ ಅಂತೇಳಿ ನೋಡಿದ್ವಿ. ಸೇಮ್ ಇನ್ನೊಂದು ಕ್ರಾಫ್ಟ್ ಟಾಪ್ ಕೊಟ್ಟರು. ಕ್ರಾಫ್ಟ್ ಟಾಪು ಅವಳ ಹತ್ರ ತುಂಬ ಇತ್ತು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿ ಬಿಟ್ಟಿದ್ದಾಯಿತು. ಅದಾದಮೇಲೆ ಇನ್ನೊಂದು ತೋರಿಸಿದ್ರು, ಪಿಸ್ತಾ ಕಲರ್ ಮತ್ತು 2 ಕಲರ್ ಇದ್ದು ಅವ್ರು ನೋಡ್ತಾ ಇದ್ದಾರಲ್ಲ. ನನಗೆ ಆ ಪೀಸ್ ಅಂತೂ ಸಖತ್ ಇಷ್ಟ ಆಯಿತು. ತುಂಬ ರೀಸನಬಲ್ ಪ್ರೈಸ್ಗೂ ಇತ್ತು. ಅವಳಿಗೆ ಕಾರ್ಮೆಂಟ್ಗೆ ಎಲ್ಲಾದರೂ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನು ಇಲ್ಲ ತೊಗೊಳ್ಳಿ ಅಂತ ಹೇಳಿ ಅದೊಂದು ತೊಗೊಂಡಿದ್ರು. ಅದಾದಮೇಲೆ ಇನ್ನೊಂದು ಸುಮಾರು ಪೀಸ್ಗಳನ್ನೇ ನೋಡಿದ್ವಿ. ಸೊ ಅಲ್ಲೂ ಅಷ್ಟೇನೂ ಲೈಕ್ ಆಗಲಿಲ್ಲ. ಅದೊಂದು ಪೀಸ್ ಮಾತ್ರ ತುಂಬ ಲೈಕ್ ಆಯಿತು. ನೋಡಿ, ನಾವು ಅಲ್ಲಿ ಬಟ್ಟೆ ತಗೊಳ್ಳೋಕ್ಕೆ ಹುಡ್ಕಾಡ್ತಿದ್ರೆ ಇವರಿಬ್ಬರು ಅವ್ರದ್ದೇ ಪ್ರಪಂಚದಲ್ಲಿ ಏನೂ ಗೊತ್ತಿಲ್ಲದೆ ಇರೋ ಥರ ಆಟ ಆಡ್ತಾಯಿದ್ರು. ತ್ರಿಷಾ ಮಾತ್ರ ಆ ಕ್ರಾಫ್ಟ್ ಟಾಪ್ನ ನೋಡಿ ತುಂಬ ಇಷ್ಟಪಡ್ಲು. ಬಟ್ ಆದರೆ ತುಂಬ ಕ್ರಾಫ್ಟ್ ಟಾಪ್ಸೇ ಆಗುತ್ತೆ ಅಂತೇಳಿ ಬೇಡ ಅಂತೇಳಿ ಕರ್ಕೊಬಂದರು ಪುಷ್ಪಕ್ಕ. ಅವಳಿಗಂತೂ ಸಖತ್ ಇಷ್ಟ ಆಗಿತ್ತು. ಆಮೇಲೆ ವೈಟ್ ಕಲರ್, ಮಕ್ಕಳಿಗೆ ವೈಟ್ ಕಲರ್ ಹಾಕಿದ್ರೆ ಬೇಗ ಕೊಳೆ ಮಾಡ್ಕೋತಾರೆ. ಸೊ ಹಾಗಾಗಿ ಬೇಡ ಅಂತೇಳಿ ಬಂದ್ವಿ. ಈ ವಿಡಿಯೋನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತ್ರಿಷನ್ ಬರ್ಡೇ ಶಾಪಿಂಗ್ ಮುಗೀತು. ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಸ್ಟಾರ್ಟಿಂಗ್ ಅಕ್ಕನಿಗೆ ಹೆಂಗಿತ್ತು ಅಂದರೆ ಟ್ರೆಡಿಷ್ನಲ್ ಬೇಡ, ವೆಸ್ಟರ್ನ್ ವೇರ್ಗೆ ಹೋಗ್ಬೇಕು ಅಂತ ಇತ್ತು. ತುಂಬ ವೆಸ್ಟರ್ನ್ ವೇರ್ ಕಲೆಕ್ಷನ್ಸಲ್ಲಿ ಎಲ್ಲ ಓಲ್ಡ್ ಕಲೆಕ್ಷನ್ಸೇ ಇತ್ತು. ಹಾಗೂ ನೋಡಿ ಒಂದು ಯೂನಿಕ್ ಆಗಿರೋದು 1-2-3 ತೊಗೊಂಡಿದ್ದಾಯಿತು. ಫಸ್ಟ್ ತೊಗೊಂಡಿದ್ದು ಈ ಸೆಟ್. ಇದಕ್ಕೆ ಶಾರ್ಟ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಇದೊಂದು ಶರ್ಟ್ಗೆ ಇಲ್ಲೊಂದು ಫ್ಲವರ್ ಆ ಥರ ಏನೋ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ಅಂತೂ ಈ ಸೆಕೆಗೆ ಒಂಥರ ಏನೋ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕೆ ಶಾರ್ಟ್ಸ್ ಬಂದು ಇದಕ್ಕೆ ಕಟ್ಟೋದಕ್ಕೆ ಒಂದು ಟೈ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಪ್ರಿಂಟ್ ಇದೆ. ನನಗೆ ತುಂಬ ಇಷ್ಟ ಆಯಿತು. ಕಲರ್ ಅಂತೂ ನಂಗೆ ತುಂಬ ಲೈಕ್ ಆಯಿತು. ಸೊ ಹಾಗಾಗಿ ಇದು ಬಂದು ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಪೀಸ್ ಬಂದರೆ ಇಲ್ಲಿ ಇನ್ನೊಂದು ಸೆಟ್. ಇದು ಅಷ್ಟೇ, ಇದು 1 ಪೀಸ್ ಸೆಟ್, ಪೂರ್ತಿ 1 ಪೀಸ್ ಸೆಟ್. ಇಲ್ಲಿ ಜೀನ್ಸ್, ಫುಲ್ ಜೀನ್ಸ್ ಇದು. ಇಲ್ಲಿ ಮಾತ್ರ ಮೇಲ್ಗಡೆ ಒಂಥರ ಟಾಪದು ಬರುತ್ತೆ. ಟಾಪದು ಒಂಥರ ಬೇರೆ ಫ್ಯಾಬ್ರಿಕ್. ಇದಕ್ಕೆ ಒಂದು ಕ್ಲಿಪ್ ಆರ್ ಪಿನ್ ಏನೋ ಕೊಟ್ಟಿದ್ದಾರೆ, ಡಿಸೈನಾಗಿ ಕಾಣಿಸ್ಲಿ ಅಂತೇಳಿ. ಫುಲ್ ಪ್ಲೇನ್ ಆಗಿಬಿಡುತ್ತೆ ಅಂತ. ಇಲ್ಲಿ ಹಂಗೆ 3 ಬಟನ್ಸ್, ಸ್ಟ್ರೈಪ್ಸ್ ಎಲ್ಲ ಇದೆ. ಸೊ ಇದೊಂದು ಸ್ಟ್ರೆಚಬಲ್ ಕೂಡ ಇದೆ. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದೊಂದು ತೊಗೊಂಡಿದ್ದಾಯಿತು. ಇದು ಆ್ಯಕ್ಚುಲಿ ಇದು ಒಂದು ತೊಗೋಬೇಕು ಅಂತ ಹೋಗಿದ್ದು. ಈ ಥರದ್ದು ಒಂದು ಅಂಗಡಿಲಿ ನೋಡ್ದು, ಅಲ್ಲಿ ತುಂಬ ಕಾಸ್ಟ್ ಜಾಸ್ತಿ ಆಯಿತು ಅಂತ ಹೇಳಿ ಇನ್ನೊಂದು ಅಂಗಡಿಗೆ ಹೋಗಿ ತೊಗೊಂಡಿದ್ದು.
ಸೊ ಇದು ಒಂದು ತೊಗೊಳೋದಕ್ಕೆ ಹೋಗಿ ಇನ್ನೊಂದು ನಂಗೆ ಇಷ್ಟ ಆಯಿತು. ಅಕ್ಕ ಒಂದೇ ಒಂದು ಪೀಸ್ ಸಾಕಂತ ಹೇಳ್ತಾಯಿದ್ರು. ನಾನು ಇಲ್ಲ 2 ತೊಗೊಳ್ಳಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ 2 ತೊಗೊಂಡ್ರು ಅವರು. ನೆಕ್ಸ್ಟ್ ಇದಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ಟೀ ಶರ್ಟ್ ಕೂಡ ಬರುತ್ತೆ ಒಳಗಡೆ ಇದು ಟೀ ಶರ್ಟ್. ಇಲ್ಲಿ ನೋಡ್ಬೋದು ಇದು ಒಂಥರ ನರಿಗೆ ಥರ ಎಲ್ಲ ಮಾಡಿ ಸ್ಟಿಚ್ ಮಾಡಿರೋದು. ಸೊ ನನಗಿದು ತುಂಬ ಇಷ್ಟ ಆಯಿತು. ಇದಕ್ಕೆ ಇದು ಬರುತ್ತೆ. ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಇದ್ರ ಮೇಲ್ಗಡೆ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಕ್ಯೂಟಾಗಿರೋದು ಒಂಥರ ಕೊಟ್ಟಿದ್ದಾರೆ. ಬೋ ಮತ್ತು ವಿತ್ ಸ್ಟಾರ್ ಆ ಥರ ಏನೋ ಕೊಟ್ಟಿದ್ದಾರೆ. ಈ ಕಡೆ ಹ್ಯಾಪಿ ಅನ್ನೋದೊಂದು ಹಾರ್ಟ್ದು ಕೀ ಚೈನ್ ಥರ ಕೊಟ್ಟಿದ್ದಾರೆ ವಿತ್ ಪಾಕೆಟ್. 2 ಕಡೆನೂ ಪಾಕೆಟ್ ಇದೆ. ಹಿಂದೆಗಡೆನೂ ಪಾಕೆಟ್ ಬರುತ್ತೆ. ಇದು ಹಿಂದೆಗಡೆನೂ ಪಾಕೆಟ್ ಬರುತ್ತೆ. ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡೋದಾದರೆ. ನೆಕ್ಸ್ಟ್ ತ್ರಿಷಂದು ಎಲ್ಲ ಆದಮೇಲೆ ಅಕ್ಕ ಒಂದು ಡ್ರೆಸ್ ತೊಗೋಬೇಕಿತ್ತು ಅಂತ ಹೇಳಿತ್ತು. ಸೊ ಅಲ್ಲಿ ಒಂದು ಡ್ರೆಸ್ ಪಿಂಕ್ ನನ್ನ ಚಾಯ್ಸ್ ಮಾಡೋಕ್ಕೆ ಬಿಟ್ಟಿದ್ರು. ನಾನು ಚಾಯ್ಸ್ ಮಾಡೋದು ಯಾವಾಗಲೂ ಪಿಂಕ್. ನನಗೆ ಪಿಂಕ್ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೆ ಚಾಯ್ಸ್ ಹೆಂಗೆ ಮಾಡಿದ್ದೀನಿ ಅಂದರೆ ಬ್ರ್ಯಾಂಡ್ ಕೂಡ ಅವ್ರ ನೇಮಲ್ಲಿ ಐತೆ, ಪುಷ್ಪ ಕ್ವೀನ್ ಅಂತ ಇದೆ. ಅವ್ರ ನೇಮ್ ಕೂಡ ಪುಷ್ಪ. ಸೊ ಇದ್ರದ್ದು ಫಸ್ಟ್ ನೋಡೋದಾದರೆ ಇದು ರಾ ಸಿಲ್ಕ್ ಬರುತ್ತೆ. ರಾ ಸಿಲ್ಕ್. ಇಲ್ಲಿ ಹ್ಯಾಂಡ್ ವರ್ಕ್, ಫುಲ್ ಹ್ಯಾಂಡ್ ವರ್ಕ್. ಇದಷ್ಟು ಮಾತ್ರ ವರ್ಕ್ ಇರೋದು, ಇನ್ನೆಲ್ಲೂ ವರ್ಕ್ ಇಲ್ಲ. ಫುಲ್ ಹ್ಯಾಂಡ್ ವರ್ಕು. ರೌಂಡ್ ನೆಕ್ ರೌಂಡ್ ನೆಕ್ ಬರುತ್ತೆ. ಇಲ್ಲಿ ಸ್ವಲ್ಪ ಹಂಗಂಗೆ ಸ್ವಲ್ಪ ಬುಟ್ಟ ಒಂದು ಸ್ವಲ್ಪ ಬುಟ್ಟ ಬಂದೈತೆ. ಫುಲ್ ಇಷ್ಟೇ. ಒಳಗಡೆ ಲೈನಿಂಗ್ ಕೂಡ ಬಂದಿದೆ. ಸೊ ಪಿಂಕ್ ಕಲರ್. ಇದ್ರ ಬಾಟಮ್ ಬಂದು ಮಾಮೂಲಿ ಸಿಗರೇಟ್ ಕಟ್ ಪ್ಯಾಂಟ್. ಇದರಲ್ಲಿ ಪ್ಯಾಂಟಲ್ಲಿ ಕೂಡ ಲೈನಿಂಗ್ ಬಂದಿದೆ ವಿತ್ ಎಲೆಕ್ಟ್ರಿಕ್ ಬಂದಿದೆ. ಎಲ್ಲರ ಕಡೆ ಉಕ್ಸ್ ಆ ಥರ ಬಂದರೆ ಇಲ್ಲ ಎಲೆಕ್ಟ್ರಿಕ್ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಅವರೊಂದು ಬೇರೆ ನೋಡಿದ್ರು. ಸೇಮ್ ನನ್ನ ಹತ್ರನೂ ಆ ಡ್ರೆಸ್ ಐತೆ ಪಿಂಕ್ ಕಲರು. ಬಟ್ ಆದರೆ ಆ ಪಿಂಕ್ ಯಾವ ಥರ ಅಂದರೆ ಒಂಥರ ಶೇಡ್ ಸ್ವಲ್ಪ ಇದಕ್ಕಿಂತ ಒಂದು 2 ಶೇಡ್ ಕಡಿಮೆ ಅನಿಸುತ್ತೆ. ಆ ಥರ ಸೇಮ್ ಡ್ರೆಸ್ ನನ್ನ ಹತ್ರ ಐತೆ. ಸೊ ಅದು ಬೇಡ ಅಂತ ಹೇಳಿ ಇದು ನಂಗೆ ಇಷ್ಟ ಆಯ್ತು ಅಂತೇಳಿ ಇದನ್ನು ತೊಗೊಂಡಿದ್ದಾಯಿತು. ಇದ್ರ ವೇಲ್ ಇದ್ರಲ್ಲೆಲ್ಲ ಫುಲ್ ಅಟ್ರಾಕ್ಷನ್. ಸೊ ವೈಟ್ ಮತ್ತು ಪಿಂಕ್ ವೇಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ಇವತ್ತು ಶಾಪಿಂಗ್ ಮಾಡಿದ್ದು. ಇವಾಗ ನೆಕ್ಸ್ಟ್ ತ್ರಿಷನ್ ಬರ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಇನ್ನೇನು ಬರ್ಡೇನು ಶುರು ಮಾಡಿದ್ವಿ. ಅಷ್ಟರಲ್ಲಿ ಪೂರ್ಣಿ ಅಕ್ಕ, ದಿನೇಶಪ್ಪ ಮತ್ತು ನಿತ್ಯ ಅವರೆಲ್ಲ ಅಲ್ಲಿದ್ದರು, ಆ ಮನೇಲಿದ್ದರು. ಆ ಮನೆಯಿಂದ ಎಲ್ಲಿಗೆ ಬಂದರು. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲೇ ಅಮ್ಮನೂ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ ಅಂತ ಹೇಳಿ ಕಾಲ್ ಮಾಡಿದ್ರು ರೇಣುಕಮ್ಮ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೋಗಿ ಕರ್ಕೊಂಡು ಬಂದಮೇಲೆ ಎಲ್ಲರೂ ಇಲ್ಲಿ ಫಸ್ಟ್ ಫೋಟೋ ತೆಗೆಸ್ಕೊತಿದ್ದಾರೆ. ಅವಳು ನೋಡಿದ್ರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವ್ರ ಪೋಸ್ಗೆ ಕನ್ಫ್ಯೂಸ್ ಆಗಿಬಿಟ್ಟು ಕೆಳಗಡೆನೇ ಕುತ್ಕೊಬಿಟ್ಟವಳೆ. ಸೊ ಅವಳನ್ನ ಸ್ವಲ್ಪ ನೀಟಾಗಿ ನಿಲ್ಲಿಸಿ ಫೈನಲಿ ಕೇಕ್ನ ಕಟ್ ಮಾಡ್ತಿದ್ದಾರೆ. ಶ್ರೀಧರಪ್ಪ ಮಾತ್ರ ಇಲ್ಲಿ ಮಿಸ್ಸು. ಸೊ ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳಿ ಬಂದಿರಲಿಲ್ಲ. ಫೈನಲಿ ಬರ್ತ್ಡೇ ಎಲ್ಲ ಮುಗಿಸ್ಬಿಟ್ಟು ನಾನಿಲ್ಲಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ನ ಮಾಡಿದ್ವಿ. ಎಲ್ಲ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು ಅಂತ ಹೇಳಿ ತಿಂದರು. ಅಷ್ಟೇ, ಇವಳ ಬರ್ಡೇ ಅಂತೂ ಫೈನಲಿ ಮುಗೀತು. ನೆಕ್ಸ್ಟ್ ಬರ್ತ್ಡೇ ಸಮ್ಮೋದು ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ.
ಇನ್ನು ಸಮು ಬರ್ತಡೆಗೆ ನಾವೆಲ್ಲ ಊರಲ್ಲೇ ಇದ್ವಿ. ಸಮು ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸುಪ್ರೀತ್ ಗೌಡನ್ನ ಮನೇಲೆಲ್ಲ ಶಾರ್ಟ್ ಫಾರ್ಮಲ್ಲಿ ಸಮು ಅಂತ ಹೇಳಿ ಕರೀತಾರೆ. ಇನ್ನು ಕೇಕ್ ಕಟ್ ಮಾಡೋಕ್ಕೂ ಮೊದಲೇ ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ ರೇವಣ್ಣಪ್ಪ, ರೇಣುಕಮ್ಮ, ನಿತ್ಯ, ಸಮು ಮತ್ತು ತ್ರಿಷಾ. ಇಲ್ಲಿ ನಿತ್ಯ ಏನೋ ಚರಿ ಹಣ್ಣು ಏನೋ ಬೇಕು ಅಂತೇಳಿ ಹಠ ಮಾಡ್ತಾಯಿದ್ಲು. ಅದಕ್ಕೆ ಪುಣ್ಯಕ್ಕ ಬೇಡ ಇನ್ನೂ ಕಟ್ ಮಾಡಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಪುಷ್ಪಕ್ಕ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ. ನಾಗೇಶ್ ಅವರು ಸುಮ್ಮನೆ ಕೂತ್ಕೊಬಿಟ್ಟಿದ್ದಾರೆ. ಯಾಕೆಂದರೆ ದಿನೇಶಪ್ಪ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ 11 ಗಂಟೆ ಆಗಿತ್ತು. ಇನ್ನು ಬರ್ಡೇ ಮಾಡೋ ಜೋಶೇ ಇರಲಿಲ್ಲ ಯಾರಿಗೂ. ಫುಲ್ ಬೇಜಾರಾಗ್ಬಿಟ್ಟು ಕೂತ್ಕೊಬಿಟ್ಟಿದ್ವಿ. ಅಷ್ಟರಲ್ಲಿ ದಿನೇಶಪ್ಪ ಬಂತು. ಇನ್ನು ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಇಲ್ಲಿ ನೆಕ್ಸ್ಟು ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕರ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ತ್ರಿಷಾ ಒಬ್ಳು ಮಿಸ್ ಆಗಿಬಿಟ್ಟಿದ್ಲು. ಅವಳನ್ನು ಕರೆದು ಫೋಟೋ ಎಲ್ಲ ತೆಗ್ಸಾದ್ಮೇಲೆ ಫೈನಲಿ ಸಮು ಸ್ಪಾರ್ಕಲ್ನ ಹಚ್ಚಿದ. ಪುಣ್ಯಕ್ಕನ ಮತ್ತು ದಿನೇಶಪ್ಪನ, ನಿತ್ಯನ ಜೊತೆಗೋಗಿ ನಿಂತ್ಕೊಳ್ಳಿ ಅಂದರೆ ಫುಲ್ ಎಲ್ಲ 1 hour ಡಿಸ್ಟೆನ್ಸಲ್ಲಿ ನಿಂತಿದ್ರು. ಎಷ್ಟು ಹೇಳಿದ್ರು ಕೊನೆಗೆ ಹೋಗಲೇ ಇಲ್ಲ ಅವರು. ಅವನಿಗೂ ಸ್ವಲ್ಪ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆಗಣ್ಣಲ್ಲಿದ್ದ ಅವನು. 11 o'clock ಅಂದರೆ ಮಕ್ಕಳೆಲ್ಲ ಬೇಗ ಯೂಶ್ವಲಿ ಮಲಗ್ತಾರೆ. ಇವನು ಸ್ವಲ್ಪ ಬೇಗನೆ ಮಲ್ಕೋತಾನೆ. ಅದಕ್ಕೆ ಅನಿಸುತ್ತೆ ಸ್ವಲ್ಪ ಕ್ರ್ಯಾಂಕಿಗೆಲ್ಲ ಆಡ್ತಿದ್ದ. ಆದರೂ ಸ್ವಲ್ಪ ಬರ್ಡೇ ಜೋಶನ್ನ ಇಟ್ಕೊಂಡಿದ್ದ. ಹಾಗೆ ನಿದ್ದೆಗಣ್ಣು ಇತ್ತು. ಹಂಗೋ ಹಿಂಗೋ ಕೇಕೆಲ್ಲ ಕಟ್ ಮಾಡ್ದೆ. ನಾವು ಫಸ್ಟೇ ಕೇಕ್ ಕಟ್ ಮಾಡು ಅಂದರೆ ಇಲ್ಲ ಅಪ್ಪ ಬರಬೇಕು ಅಂತೇಳಿ ತುಂಬ ವೆಯ್ಟ್ ಮಾಡ್ದೆ. ತ್ರಿಷಾ ಇಲ್ಲ ಅಂದರೆ ಇವನು ಬೇಗನೆ ಮಲ್ಕೊಬಿಟ್ಟಿರೋನು. ತ್ರಿಷನ್ ಜೊತೆ ಆಟಾಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ದೆ. ನೆಕ್ಸ್ಟ್ ಕೇಕೆಲ್ಲ ಕಟ್ ಮಾಡಾದಮೇಲೆ ಇಲ್ಲಿ ನಿತ್ಯ ಮತ್ತು ಪುಣ್ಯಕ್ಕ, ದಿನೇಶಪ್ಪ ಅವನಿಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ದಿನೇಶಪ್ಪ ಅಂತೂ ಕೇಕ್ ತಿನ್ನಿಸ್ಬೇಕಾದ್ರೆ ಕ್ರೀಮೆಲ್ಲ ತೆಗೆದುಬಿಟ್ಟು ಬರೀ ಬ್ರೆಡ್ ಮಾತ್ರ ತಿನ್ನಿಸ್ತಾರೆ ಮಕ್ಕಳಿಗೆ. ಸೊ ಹಂಗೆ ಇವಾಗೂ ಅಷ್ಟೇ ಹಂಗೆ ತಿನ್ನಿಸಿದ್ರು. ನೆಕ್ಸ್ಟ್ ಇಲ್ಲಿ ನಿತ್ಯ ತಮ್ಮನಿಗೆ ಅಂತ ಹೇಳಿ ಯೂಟ್ಯೂಬೆಲ್ಲ ನೋಡಿಕೊಂಡು ಒಂದು ಗಿಫ್ಟ್ನ ರೆಡಿ ಮಾಡಿದ್ಲು. ಆ ಗಿಫ್ಟ್ನ ಇವಾಗ ಸಮು ಓಪನ್ ಮಾಡ್ತಿದ್ದಾನೆ. ಅದರಲ್ಲಿ ಹ್ಯಾಪಿ ಬರ್ತ್ಡೇ ಸುಪ್ರೀತ್ ಗೌಡ ಅಂತ ಹೇಳಿ ಬರೆದಿದ್ಲು ಮೇಲ್ಗಡೆ ಸ್ಕೆಚ್ ಪೆನ್ನಿಂದ. ಆ್ಯಂಡ್ ಹಂಗೆ ಅವನಿಗೆ ಜಲ್ಲಿ ಚಾಕ್ಲೇಟ್ ಏನೋ ಕೊಟ್ಟಳು. ಅದಾದಮೇಲೆ ಇದು ಮ್ಯಾಜಿಕಲ್ ಬ್ಯಾಂಡ್ ಅಂತೆ. ಸೊ ಈ ಕಡೆ ನೋಡಿದ್ರೆ ಯೆಲ್ಲೋ, ಆ ಕಡೆ ನೋಡಿದ್ರೆ ವೈಟ್ ಅಂತೆ. ಸೊ ಇದನ್ನು ಯೂಟ್ಯೂಬಿಂದ ನೋಡಿ ಕಲಿತು ಮಾಡಿದ್ಲು. ಸೊ ಅದನ್ನು ಗಿಫ್ಟ್ನ ಪ್ರೆಸೆಂಟ್ ಮಾಡಿದ್ಲು ಅವನಿಗೆ. ನೆಕ್ಸ್ಟ್ ಇಲ್ಲಿ ನಾಗೇಶ್ವರು ಸಮುಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಅವನಿಗೆ ಕೇಕ್ನ ತಿನ್ನಿಸ್ಬೇಕಾದ್ರೆ ದಿನೇಶಪ್ಪ ಸ್ವಲ್ಪ ತಿನ್ನಿಸು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರೇ ತಿನ್ಕೊಂಡು ಹೊಟ್ಟೋಗ್ಬಿಟ್ರು ಸುಮ್ಮನೆ ಹಿಡಿದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ನಾನು ಮತ್ತು ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಮತ್ತು ನಾಗೇಶ್ವರ್ ಇನ್ನೊಂದು ಸರಿ ಕೇಕ್ನ ತಿನ್ಸೋಕೆ ನಿಂತಿದ್ದೀವಿ. ನಾನಿಲ್ಲಿ ಕೇಕ್ನ ತಿನ್ನಿಸು ಅಂದರೆ ಕ್ರೀಮು ತೆಗೆದಿಟ್ಟಿತ್ತು ದಿನೇಶಪ್ಪ ಸೈಡ್ಗೆ. ಅದನ್ನು ನಾನಿಲ್ಲಿ ಸಮುಗೆ ಬಳದ್ಬಿಟ್ಟೆ. ಅವನಂತೂ ವಾ ಅನ್ನೋ ಥರ ಹೇಳ್ತಾಯಿದ್ದ. ಅದಾದಮೇಲೆ ಇಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ರವಿಯಣ್ಣ ಕೇಕ್ನ ತಿನ್ನಿಸ್ತಾಯಿದ್ರು ಸಮುಗೆ. ಆ ಟೈಮಲ್ಲಿ ಅಮ್ಮು ಅಕ್ಕ ಮತ್ತು ದಿಯಾನ್ ಇಲ್ಲ ಅಂತ ಹೇಳಿ ಮಿಸ್ ಮಾಡ್ಕೋತಿದ್ವಿ. ನೆಕ್ಸ್ಟ್ ಇಲ್ಲಿ ಪುಷ್ಪಕ್ಕ ಸಮುಗೆ ಕೇಕ್ನ ತಿನ್ನಿಸ್ತಾಯಿದ್ರು. ಸಮು ಅಂತ ದೂರ ಹೋಗ್ತಾಯಿದ್ದ. ಅವನು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಹಂಗೂ ಹೇಳ್ಕೊಂಡು ಪುಷ್ಪಕ್ಕ ಅವನಿಗೆ ತಿನ್ನಿಸಿದ್ರು. ನೆಕ್ಸ್ಟ್ ಅವ್ರ ಜೊತೆಗೇ ಪೂರ್ಣಿಯಕ್ಕ ಕೂಡ ಜಾಯಿನ್ ಆಗಿ ಅವರಿಬ್ಬರು ನೆಕ್ಸ್ಟ್ ಅಮ್ಮನ ಜೊತೆಗೆ ಕರ್ಕೊಂಡು ಕೇಕ್ನ ತಿನ್ಸಾಯಿತು. ಹಂಗೆ ಫೋಟೋನು ಕೂಡ ತೆಗೆಸ್ಕೊಂಡ್ರು. ನೆಕ್ಸ್ಟ್ ಇವನ್ ಬರ್ಡೇ ಅಂತೂ ಇವತ್ತಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರ್ಡೇ ಬಂದು ಪೂರ್ಣಿಯಕ್ಕನ ಬರ್ಡೇ ಕೂಡ ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ. ಪೂರ್ಣಿಯಕ್ಕನ ಬರ್ಡೇಗೆ ನಾನೇ ಮನೇಲೇ ಪ್ರಿಪೇರ್ ಮಾಡಿದ್ದೆ ಚಾಕ್ಲೇಟ್ ಕೇಕ್ನ. ಸೊ ಜಾಸ್ತಿ ಏನು ಡಿಸೈನ್ ಮಾಡಿರಲಿಲ್ಲ. ಕೇಕಿಗೆ ಚಾಕೋ ಚಿಪ್ಸಿಂದ ಪಿ ಅಂತ ಹೇಳಿ ಬರೆದಿದ್ದೆ. ಇನ್ನು ಕೇಕ್ ಮಾಡೋಕ್ಕೆ ಟೇಬಲ್ನ ಎಳೀರಿ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ, ನನ್ನ ಹಸ್ಬೆಂಡ್ ಇಲ್ಲೇ ಕೆಳಗಡೆ ಕೂತ್ಕೊಂಡು ಕಟ್ ಮಾಡೋಣ ಅಂತೇಳಿ ಅಲ್ಲೇ ಕೆಳಗಡೆ ಎಲ್ಲರೂ ಕೂರಿಸಿದ್ರು. ಇನ್ನು ನನ್ನ ಹಸ್ಬೆಂಡು, ಪೂರ್ಣಿಯಕ್ಕ, ಪುಷ್ಪಕ್ಕ, ತ್ರಿಷಾ, ನಿತ್ಯ ಮತ್ತು ಸಮು ಮತ್ತು ರೇಣುಕಮ್ಮನ್ನು ಕೂರಿಸಿದ್ರು. ಜೊತೆಗೆ ಕೂರಿಸ್ಕೊಂಡು ಇಲ್ಲೇ ಸ್ಪಾರ್ಕಲ್ ಕೂಡ ಇರಲಿಲ್ಲ ಮನೇಲಿ. ಇನ್ನು ಸ್ಪಾರ್ಕಲ್ ತಂದುಕೊಡಿ ಅಂತ ನನ್ನ ಹಸ್ಬೆಂಡ್ಗೆ ಕೇಳಿದ್ರೆ, ನನ್ನ ಹಸ್ಬೆಂಡು ಎಂಥ ಇನೋವೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಅಂದರೆ, ಆ ಮ್ಯಾಚ್ ಬಾಕ್ಸ್ ಕಡ್ಡಿ ಏನಿರುತ್ತೆ ಆ ಕಡ್ಡಿನೇ ಸ್ಪಾರ್ಕಲ್ ಥರ ಹಾಕ್ಬಿಟ್ಟು ಹಚ್ಚು ಅಂತ ಹೇಳಿ ಪೂರ್ಣಿಯಕ್ಕಂಗೆ ಕೊಟ್ಟರು ಮ್ಯಾಚ್ ಬಾಕ್ಸ್ನ. ಇನ್ನು ಅವರು ಹಂಗೆ ಮಾಡಿದ್ರು. ಎಲ್ಲ ಅಂತೂ ಫುಲ್ ಈ ಥರ ಇನೋವೇಟಿವ್ ಆಗಿ ಯೋಚನೆ ಮಾಡೋದು ನನ್ನ ಹಸ್ಬೆಂಡೇ ಅನಿಸುತ್ತೆ. ನೆಕ್ಸ್ಟ್ ನಿಮ್ಮ ಮನೇಲಿ ಯಾರ್ದಾದ್ರೂ ಬರ್ಡೇ ಅಥವಾ ಆ್ಯನಿವರ್ಸರಿ ಇಲ್ಲ ಏನಾದರೂ ಫಂಕ್ಷನ್ಸ್
ಸೆಲೆಬ್ರೇಷನ್ಸ್ ಏನಾದರೂ ಇದ್ದರೆ ಕೇಕ್ಗೆ ನೀವೇನಾದರೂ ಸ್ಪಾರ್ಕಲ್ ತನ್ನೋದನ್ನ ಮರ್ತೋಗ್ಬಿಟ್ಟಿದ್ರೆ ನನ್ನ ಹಸ್ಬೆಂಡ್ ಥರ ಮ್ಯಾಚ್ ಬಾಕ್ಸ್ನ ಕೊಟ್ಟು ಸ್ಪಾರ್ಕಲ್ ಥರ ಹಚ್ಚು ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಒಂದು ಸರಿ ಆದರೂ ಟ್ರೈ ಮಾಡಿ. ಇನ್ನು ಪೂರ್ಣ್ಯಕ್ಕ ಕೇಕ್ನ ಕಟ್ ಮಾಡಿ ನಾಗೇಶ್ವರ್ಗೆ ಫಸ್ಟ್ ಕೇಕ್ನ ತಿನ್ಸಿದ್ರು. ನನ್ನ ಹಸ್ಬೆಂಡ್ ಹೇಗೆ ಅಂದರೆ ನಾನು ಫೋಟೋ ಚೆನ್ನಾಗಿ ತೆಗಿಯಲ್ಲ ಅಂತ ಹೇಳಿ ಫೋಟೋ ಚೆನ್ನಾಗಿ ತೆಗಿ ಅಂತ ಹೇಳಿ ಒಂದು 2 ಸರಿ ಆದರೂ ಹೇಳಿದ್ರು. ಬಟ್ ನಾನು ಅವಾಗ ಹೇಳಿದೆ ನಾನು ವೀಡಿಯೋ ಮಾಡ್ತಾ ಇರೋದು ಫೋಟೋ ತೆಗಿತಾ ಇಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಪೂರ್ಣ್ಯಕ್ಕ ಪುಷ್ಪಕ್ಕಂಗೆ ತಿನ್ಸಿದ್ರು, ಪುಷ್ಪಕ್ಕ ಪೂರ್ಣ್ಯಕ್ಕಂಗೆ ತಿನ್ಸಿದ್ರು. ನನ್ನ ಹಸ್ಬೆಂಡು ಕೇಕ್ ತಿನ್ಸೋದನ್ನೇ ಮರ್ತೋಗ್ಬಿಟ್ಟಿದ್ರು. ನೆಕ್ಸ್ಟ್ ಅವ್ರಿಗೆ ಕೇಕ್ ತಿನ್ಸಿದ್ರು. ನೆಕ್ಸ್ಟ್ ಇಲ್ಲಿ ನಿತ್ಯ ಪೂರ್ಣ್ಯಕ್ಕಂಗೆ ತಿನ್ನಿಸ್ಬಿಟ್ಟು ಪೂರ್ಣ್ಯಕ್ಕ ನಿತ್ಯಂಗೆ ತಿನ್ನಿಸೋ ಗ್ಯಾಪಲ್ಲಿ ಪುಷ್ಪಕ್ಕ ಅಮ್ಮಂಗೆ ಕೇಕ್ ತಿನ್ನಿಸ್ತಾಯಿದ್ರು. ಅವ್ರು ತಿನ್ಸೋ ತನಕ ಟೈಮ್ ಆಗಿಬಿಡುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಪೂರ್ಣ್ಯಕ್ಕ ಇವಾಗ ಅಮ್ಮಂಗೆ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ನನ್ನ ಹಸ್ಬೆಂಡು ನಾನು ನೀಟಾಗಿ ಫೋಟೋ ತೆಗಿತಾ ಇಲ್ಲ ವೀಡಿಯೋ ಮಾಡ್ತಾಯಿಲ್ಲ ಅಂತೇಳಿ ಅವ್ರು ಬಂದು ನೀಟಾಗಿ ನೋಡಿ ಎಷ್ಟು ವೈಟಿಗೆ ವೀಡಿಯೋನ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಕತ್ಲೆ ಥರ ಮಾಡ್ತಾಯಿದ್ದೆ. ಇವರೆಲ್ಲ ಹೇಳ್ತಾಯಿದ್ರು ನೀನು ಚೆನ್ನಾಗಿ ಫೋಟೋ ವೀಡಿಯೋನೇ ಮಾಡಲ್ಲ, ಹೆಂಗೆ ಯೂಟ್ಯೂಬರ್ ಆಗ್ತೀಯಾ ಅಂತ ಹೇಳಿ ಹೇಳ್ತಾಯಿದ್ರು ಪುಷ್ಪಕ್ಕ ಮತ್ತು ಪೂರ್ಣ್ಯಕ್ಕ. ಅದಕ್ಕೆ ನಾನು ಹೇಳಿದೆ ವೀಡಿಯೋ ಮಾಡಿಕೊಡೋಕ್ಕೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಸುಮ್ಮನೆ ನಾನೇನು ಕಲಿಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಕ್ಯಾಮ್ರಾನ ನಾಗೇಶ್ವರ ಕೈ ಕೊಟ್ಬಿಟ್ಟು ನಾನು ಕೇಕ್ ತಿನ್ಸೋಕ್ಕೆ ಅಂತ ಹೇಳಿ ಹೋದೆ. ನಾನು ಕೇಕ್ ತಿನ್ನಿಸ್ದೆ. ಕೇಕ್ ಅಂತೂ ಎಲ್ಲ ಚೆನ್ನಾಗೈತೆ ಅಂತ ಹೇಳಿ ಹೇಳ್ತಾಯಿದ್ರು. ನೆಕ್ಸ್ಟು ಕೇಕೆಲ್ಲ ಕಟ್ ಮಾಡಿ ಇನ್ನು ಊಟ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲಿ ರವಿಯಣ್ಣ ಕೂಡ ಒಂದು ಕೇಕ್ನ ತಂದರು. ಇನ್ನು ಆ ಕೇಕ್ನ ಕಟ್ ಮಾಡೋದಕ್ಕೆ ಪುಷ್ಪಕ, ನಾಗೇಶ್ವರ, ಪೂರ್ಣ್ಯಕ್ಕ, ರವಿಯಣ್ಣ ಮತ್ತು ರೇಣುಕಮ್ಮ, ತ್ರಿಷಾ ಎಲ್ಲ ಹೋಗಿ ನಿಂತ್ಕೊಂಡಿದ್ರು. ಅಷ್ಟರೊಳಗಡೆ ನಿತ್ಯ ನನ್ನ ಜೊತೆ ವೀಡಿಯೋ ಮಾಡಬೇಕಾದ್ರೆ ನೋಡ್ಕೊಂಡು ಕೂತಿದ್ಲು. ಅವಳು ಹೇಳಿ ಕೇಕ್ ಕಟ್ ಮಾಡ್ತಾಯಿದ್ರು ಅಂತೇಳಿ ಅವಳು ಹೋಗಿ ನಿಂತ್ಕೊಂಡ್ಳು. ಮತ್ತು ಸಮ್ಮನು ಹೋದ. ಸಮ್ಮು ಇಲ್ಲಿ ಜಾಗ ಕೊಡಲಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ನ ಸೈಡಿಗೆ ತಳ್ಬಿಟ್ಟು ಮುಂದೆ ಬಂದು ನಿಂತ್ಕೊಂಡ. ಇನ್ನು ಸ್ಪಾರ್ಕಲ್ನ ಹಚ್ಚಿ ಎಲ್ಲರೂ ಕೈನ ಹಿಡ್ಕೊಂಡು ಕೇಕ್ನ ಕಟ್ ಮಾಡ್ತಾಯಿದ್ರು. ನನಗೆ ಅನ್ನಿಸ್ತಾಯಿತ್ತು ಚಿಕ್ಕ ಮಕ್ಕಳು ಬರ್ಡೇ ಮಾಡೋ ಥರ ಫುಲ್ ದೊಡ್ಡವ್ರದ್ದು ಕೈಯೆಲ್ಲ ಹಿಡ್ಕೊಂಡು ಕೇಕ್ ಕಟ್ ಮಾಡ್ತಿದ್ದಾರಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ಪುಣ್ಯಕ್ಕ ಫಸ್ಟ್ ನಿತ್ಯಂಗೆ ತಿನ್ನಿಸ್ತಾಯಿದ್ರು. ನಿತ್ಯ ನೋಡಿದ್ರೆ ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳಿ ಹೇಳ್ತಿದ್ಲು. ನೆಕ್ಸ್ಟ್ ಅವಳಿಗೆ ಕೇಕೆಲ್ಲ ತಿನ್ಸಾದ್ಮೇಲೆ ರವಿಯಣ್ಣ ಕೂಡ ಕೇಕ್ನ ತಿನ್ಸಿದ್ರು ಪೂರ್ಣ್ಯಕ್ಕನಿಗೆ. ಪೂರ್ಣ್ಯಕ್ಕ ಇಲ್ಲಿ ಕೇಕ್ ತಿನ್ನಿಸ್ತಾ ಇದ್ದರೆ ಈ ಕಡೆ ವೆಯ್ಟ್ ಮಾಡಿದೆ ಪುಷ್ಪಕ ನಾಗೇಶ್ವರ್ಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ನಂಗಂತೂ ಎಡಿಟ್ ಮಾಡಬೇಕಾದ್ರೆ ಫುಲ್ ನಗು ಬರ್ತಾಯಿತ್ತು ಅವ್ರನ್ನ ನೋಡಿಬಿಟ್ಟು. ನಾಗೇಶ್ವರು ಅಷ್ಟೇ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಅದಾದಮೇಲೆ ಪೂರ್ಣ್ಯಕ್ಕ ಎಲ್ರಿಗೂ ಕೇಕ್ನ ತಿನ್ನಿಸಿದ್ರು. ಅಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.